ಬೆಂಗಳೂರಿಂದನೂ ಬಂದಾಯ್ತು ನಮ್ಮ ಸ್ಟೂಡೆಂಟ್ಸ್ ಎಲ್ಲ. ಇವಾಗ ಹೊರಟಿದ್ದೀವಿ ಸೀದಾ ನಾನ್ ಸ್ಟಾಪ್. ಇವಾಗ ಅರಸೀಕೆರೆ ಹೋಗೋದೆ. ಮಧ್ಯದಲ್ಲಿ ಒಂದೇ ಒಂದು ಕಡೆ ಸ್ಟಾಪು, ಊಟಕ್ಕೊಂದು ನಿಲ್ಲಿಸ್ಬೇಕಷ್ಟೇ, ಮತ್ತು ನೈಟ್ ಊಟ. ಅದು ಬಿಟ್ಟರೆ ಮತ್ತೆಲ್ಲೂ ಸ್ಟಾಪ್ ಇಲ್ಲ. ಆಲ್ಮೋಸ್ಟು ಯಾವ ಪ್ಲೇಸು ಇಲ್ಲ. ಇವಾಗ ಹೋಗ್ತಾ ಇರೋದೆ. ಯಾವ ಕಡೆಯಿಂದ ಹೋಗೋದ ಅಣ್ಣ? ಅಜಯ್ ಅಣ್ಣ ಬನ್ನಿ, ನಮ್ಮ ಅಜಯ್ ಅಣ್ಣ ಕೇಳೋಣ ಯಾವ ಕಡೆಯಿಂದ ಹೋಗೋದೆಲ್ಲ ಅವರೇ ಹೇಳ್ತಾರೆ. ಇವಾಗ ಹೇಳ್ರಿ, ಯಾವ ಕಡೆಯಿಂದ ಹೋಗೋದು? ಹಾಂ ಘಾಟ್ ಹಚ್ಚಿ ನಮ್ಮ ವೈನಾಡು ಮೇಲೆ ಹೋಗೋದು. ಇದ್ರೆ ವೈನಾಡು ಮೇಲೆ ಹೋಗ್ತೀವಿ. ಓಕೆ. ಇಲ್ಲ ಅಂದರೆ ಊಟ ಮಾನಂದವಾಡಿ ಪಟ್ಟಣ ಮೇಲೆ ಹೋಗ್ತೀವಿ. ಟೈಮಿಂಗ್ ಆಗುತ್ತೆ ನಮ್ಗೆ. ಓಕೆ, ಎಲ್ಲ ಇವಾಗ ಟೈಮ್. ಅಡುಗೆ ಗಾಡಿ ಬೇರೆ ಜೊತೆಗೆ ಬರ್ತಾ ಇದೆ. ಹೌದಾ? ಅಡುಗೆ ಗಾಡಿ ನೋಡಿ, ಟಿ ಟಿ ಹಿಂದ್ಗಡೆ ಬರ್ತಾ ಇದೆ. ಈ ಕಡೆ ಇದೆಲ್ಲ ಅದೇ ಟಿ ಟಿ ಅಡುಗೆ ಗಾಡಿ. ಓಕೆ, ಬರೀ ಟ್ರಾಫಿಕ್. ಇವಾಗ ನಾಳೆ ಬೆಳಗ್ಗೆ ಆಗುತ್ತೆ ಇವಾಗ ನಾವು ಹೋಗೋದು. ಈ ಟ್ರಾಫಿಕಲ್ಲಂತೂ ಹೋಗೋದೇ ಇವಾಗ ಹೆಚ್ಚು. ದೊಡ್ಡ ಕೆಟ್ಟೂರು ಹೋದ್ರೆ ನಮಗೆ ದೊಡ್ಡ ಟಾಸ್ಕ್ ಅಂದರೆ ಇದೆ ಇವಾಗ. ಓಕೆ, ಈ ಬಿಸಿಲಿಗೂ ಸೆಕೆಗೂ ಟ್ರಾಫಿಕಲ್ಲಿ ಹೋಗೋಣ, ಏನಾಗಲ್ಲ ಬನ್ನಿ. ಇವಾಗ ಶರ್ಟ್ ಹಾಕೋರೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಶರ್ಟ್ ಬಿಚ್ಚಿದ್ದಾರೆ ನಮ್ಮ ಅಜಯ್ ಅಣ್ಣ. ಇವಾಗ ಅಷ್ಟು ಸೆಕೆ ಹೊಡೀತಿದೆ. ನೋಡಿ ಎಲ್ಲ ಏನು ಟ್ರಾಫಿಕ್ ಗುರು, ತುಂಬ ಸಾಕಾಗೋಯ್ತು. ಬರೀ ಟ್ರಾಫಿಕಲ್ಲೇ ಇವತ್ತು ಜೀವನ ಕಳೆಯೋಣ. ಇಲ್ಲಿ ನೋಡಿ ಅಡುಗೆ ಗಾಡಿ ಟಿ ಟಿ ಇದೇ. ಮುಂದೆ ಮುಂದೆ ಹೋಗಿ ಅಡುಗೆ ಮಾಡಿ ನಮಗೆ ಊಟ ಕೊಡ್ತಿದ್ವಿ ಟಿ ಟಿ. ಅದೇ ಇವತ್ತವ್ರು ಇವಾಗ ಮುಂದೆ ಹೋಗಿ ಅಡುಗೆ ಮಾಡಿದಾರಾ? ಮಾಡ್ತಾರ ಅಲ್ಲಿ ಹೋಗಿ? ಆಗಿದೆಯಾ? ಅಡುಗೆ ಆಗಿದೆ. ಅಲ್ಲಿ ಹೋಗಿ ಸೆಂಟ್ರಲ್ಲಿ ಯಾವ್ದಾದ್ರು ಜಾಗದಲ್ಲಿ ಊಟ ಮಾಡೋದೆ. ಈ ಟ್ರಾಫಿಕ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೆವಿ ಅಂದರೆ ಹೆವಿ ಟ್ರಾಫಿಕ್ಕು ಕೇರಳದಲ್ಲಂತೂ. ಈ ರೇಂಜಲ್ಲಿ ಏನಾದ್ರು ಟ್ರಾಫಿಕ್ಕು ಮುಂಬೈಯಲ್ಲಿ ಇದ್ದಿದ್ರೆ, ಹೈದ್ರಾಬಾದಲ್ಲಿ ಇದ್ದಿದ್ರೆ ಏನು ಕತೆ? ಹೈದ್ರಾಬಾದ್ ಟ್ರಾಫಿಕ್ ಇರುತ್ತೆ, ಬಟ್ ಮುಂಬೈ ಎಲ್ಲ ನಾವು ಜಾಸ್ತಿ ಓಡಾಡ್ತಿರ್ತೀವಲ್ಲ, ನಮಗೇನು ಅನ್ಸಲ್ಲ. ಬಟ್ ಕೇರಳ ಅಷ್ಟು ಮುಂಬೈ ಏನಿಲ್ಲ. ಕೇರಳ ಡೇ ಜರ್ನೀಸ್ ಆಗೋದೇ ಇಲ್ಲ. ಯಾಕೆ ಮಾತ್ರ ಮುಂಬೈ ಎಲ್ಲ ಕಡೆನೂ ದೊಡ್ಡ ರೋಡ್ಗಳು. ಕೇರಳದಲ್ಲಿ ಚಿಕ್ಕ ರೋಡಿಂದಾನೇ ಟ್ರಾಫಿಕ್ ಆಗ್ತಿರೋದು. ಮತ್ತೆ ಇಲ್ಲಿನವರು ಈ ಟ್ರಾಫಿಕಲ್ಲೂ ಮೂನೇ ಮಾಡಲ್ಲ ಗಾಡಿನ. 10-20 ಆ ಕಡೆ ಈ ಕಡೆ ಎಲ್ಲೆಲ್ಲ ನೋಡ್ಕೊಂಡು ಗಾಡಿ ಓಡ್ತಾರೆ. ಹೆವಿ ಡ್ರೈವರ್ಗಳು ಅವರೆಲ್ಲ. ಇಲ್ಲಿ ಹೊಡೆಯೋರು ಒಬ್ರೆ, ಇವರು ಯಾವ್ದೋ ಬಸ್ನವ್ರು ಅಷ್ಟೇ ಇಲ್ಲಿ ನುಗ್ಸ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ತ್ರಿಶೂರಲ್ಲಿ ಇದೀವಿ, ಏನ್ ಟ್ರಾಫಿಕ್ಕು ಯಪ್ಪ. ಪಕ್ಕದಲ್ಲೇ ಝೂ ಇದೆ ನೋಡಿ, ತ್ರಿಶೂರಿನ ಝೂ ಇದೆ. ಚೆನ್ನಾಗಿದೆಯಂತೆ, ತುಂಬ ದೊಡ್ಡದಿದೆಯಂತೆ. ನಾವು ಹೋಗಿಲ್ಲ ನಾನು. ಬಟ್ ಓಕೆ, ಈ ಟ್ರಾಫಿಕಲ್ಲಂತೂ ನಮಗೆ ಗಾಡಿ ಹೊಡೆದು ಸಾಕಾಗೋಯ್ತು ನೋಡಿ. ಹೆವಿ ಅಂದರೆ ಹೆವಿ ಟ್ರಾಫಿಕ್ಕು. ಈ ಬಿಸಿಲಿಗೂ ಸೆಕೆಗೂ ಈ ಟ್ರಾಫಿಕ್ಕಿಗೂ ಯಪ್ಪ. ಹಳ್ಳಿ ಹೊಡೋಣ ಅಂತ ಮಾಡಿದೆ. ಹಳ್ಳಿ ಹೊಡ ಪರ್ಮೆಂಟ್ ಇಲ್ಲೇ ನೀವೇ ಅಲ್ಲಿ ರೋಡಿ ಬಂದು ನಿಂತ್ಕೊಂಡ್ರಿ. ಗೊತ್ತಾದೆ ನಿಜವಾಗ್ಲು ನಾನು ಎಲ್ಲರಿಗೂ ಫೋನ್ ಮಾಡ್ತಿರೋದು. ಲೊಕೇಶನ್ ಕಳಿಸ್ರಿ ಅಂತ. ಅವರು ಕಳಿಸಿದ್ರಲ್ಲ, ಲೊಕೇಶನ್ ಈಗ ಕರೆಕ್ಟಾಗಿ ಟೈಮು 2:21. ನಾವು ಕುನ್ವಾಕುಲಂ ಅಂತ ಒಂದು ಊರು ಹಿಂದೆ ಒಂದು 4 ಕಿಲೋಮೀಟರು. ಅಲ್ಲಿ ಚೆನ್ನಾಗಿತ್ತು ಜಾಗ, ಅಲ್ಲೆಲ್ಲ ನಿಲ್ಲಿಸಿ ಊಟ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಬಿಸಿಲು ಮಾತ್ರ ಹೆವಿ ಆಗೈತೆ, ನಾವು ಹೋಗ್ತಾನೆ ಇದ್ದೀವಿ. ಇವಾಗ ನೋಡಿ ನಮ್ಮ ಅಜಯಣ್ಣ ಶರ್ಟ್ ಬಿಚ್ಚೋರೆ. ಇವರಂತೂ ಶರ್ಟ್ ಬಿಚ್ಚೋದು ಹಾಕೊಳ್ಳೋದು ಅದೇ ಆಗೈತೆ. ಇಲ್ಲಂತೂ ಪಕ್ಕದಲ್ಲೆಲ್ಲ ಲೈಟ್ ಹಾಕೋರೆ, ಏನೋ ಫಂಕ್ಷನ್ ಇರ್ಬೋದಾ? ಈ ಊರಂತೂ ಫಂಕ್ಷನ್ ಇದೆ ನೋಡಿ, ಇಲ್ಲಿ ಏನೋ ಫಂಕ್ಷನ್ ಇದೆ, ಅದಕ್ಕೋಸ್ಕರ ಲೈಟ್ ಎಲ್ಲ ಹಾಕಿದ್ದಾರೆ. ಡೀಸೆಲ್ ಇಲ್ಲೆಲ್ಲ 8 ರೂಪಾಯಿ ಜಾಸ್ತಿ ಗುರು. ನಮ್ಮಲ್ಲೇ ಬೆಸ್ಟು, ನಮ್ಮ ಕರ್ನಾಟಕದಲ್ಲೇ. ಇದೆಲ್ಲ 8-9 ರೂಪಾಯಿ ಜಾಸ್ತಿ ಡೀಸೆಲ್ಲು. ನಮ್ಮ ಕರ್ನಾಟಕನೇ ಬೆಸ್ಟು, ಕಮ್ಮಿ ಐತೆ.
ನೋಡಿ KSRTC ಬಸ್ ಹೆಂಗಿದಾವೆ. ನಮ್ಮ KSRTC ಬಸ್ಸೇ ಬೆಸ್ಟ್ ಇದಾವೆ ಗುರು, ಸಖತ್ತಾಗಿ ಚೆನ್ನಾಗಿರೋವು ಎಲ್ಲ ಇದಾವೆ. ಇವಾಗ BS4 BS6 ಎಲ್ಲ ಇದಾವೆ. ಇವು ನೋಡಿ ಯಾವುದೋ ಹಳೇ ಕಾಲದವು. ಇದು ಎಲ್ಲ ಸ್ಟೇಟ್ಗೂ ಹೋಲಿಸಿದ್ರೆ ನಮ್ಮ ಕರ್ನಾಟಕ KSRTCನೇ ಬೆಸ್ಟು. ಪ್ರತಿಯೊಂದು ಬಸ್ಸು ಸೂಪರಾಗಿರುತ್ತೆ. ಇವಾಗ ತಾನೇ ಹೊಸದಾಗಿ ಪಲ್ಲಕ್ಕಿ ಅಂತೆಲ್ಲ ಬಿಟ್ಟವ್ರೆ, ಏನೇನೋ ಹೊಸ ಗಾಡಿಗಳೆಲ್ಲ ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾವೆ ಎಲ್ಲ ಗಾಡಿಗಳು. ಗುರು ನೋಡಿ ಹೆಂಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಯಪ್ಪ ಫುಲ್ ಶೇಪೇ ಗಾಡಿ ಒಳಗಡೆನೆ. ಯಪ್ಪ ಸೈಕ್ ಆಗಿರೋ ಆಕ್ಸಿಡೆಂಟು. ಆ ಕ್ರಾಸಲ್ಲಿ ಹೆವಿ ಶೇಪೇ ಕೊಟ್ಟವರೆಲ್ಲ ಒಳಗಡೆ ಅಂಗಡಿ. ಇದೇ ನೋಡಿ ಮಿನಿ ಪಂಪ. ಆ ಕಡೆ ಹೊಸ ಸೇತುವೆ ಮಾಡ್ತಾ ಇದ್ದಾರೆ, ಇದು ಹಳೇದು. ಇಲ್ಲಿ ನೋಡಿ ಕ್ಯಾಲಿಕೆಟ್ ಇನ್ನು ಮುಂದಿದೆ. ಕ್ಯಾಲಿಕೆಟ್ ಹಿಂದ್ಗಡೆನೆ ಲೆಫ್ಟ್ ಸೈಡಲ್ಲಿ ಪೂರ್ತಿ ಹಲ್ವಾ ಅಂಗಡಿಗಳೇ ಜಾಸ್ತಿ ಕಾಣೋದಿದೆ. 10 ಕಿಲೋಮೀಟರ್ಗೆ ಒಂದೊಂದು ಹಲ್ವಾ ಅಂಗಡಿ ಕಾಣುತ್ತೆ. ಒಂದೊಂದು ಥರ ವೆರೈಟಿಗಳು. 10 ಕಿಲೋಮೀಟರ್ಗೆ ಒಂದೊಂದು ಹಲ್ವಾ ಅಂಗಡಿಗಳು ಸಿಗುತ್ತಿಲ್ಲಿ. ಇಲ್ಲಿ ಶಬರಿಮಲೆ ಹೋಗಿ ಬಂದವರು ಎಲ್ಲರೂ ಇಲ್ಲಿಂದನೇ ತಗೋಗ್ತಾರೆ. ನೋಡಿ ಮುಂದೊಂದಿದೆ, ಇಲ್ಲೊಂದಿದೆ, ಮುಂದೊಂದಿದೆ, ಅಲ್ಲಿ ಆ ಕಡೆ ಇನ್ನೊಂದಿದೆ. ಎಷ್ಟು ಒಂದು 100 ಮೀಟರ್ಗೆ 200 ಮೀಟರ್ಗೆ 10 ಕಿಲೋಮೀಟರ್ಗೆ ಒಂದೊಂದು ಸಿಗ್ತಾವಿದೆ. ಇದೆಲ್ಲ ಫುಲ್ಲು ಹಲ್ವಾ ಫೇಮಸ್ಸು. ನೋಡಿ ಯಾವುದೋ ದೊಡ್ಡ ಶಾಪ್ ಇದೆ. ನೋಡಿ ಹಲ್ವಾ ಶಾಪು. ಇಲ್ಲೇನು ಸ್ಪೆಷಲ್ ಅಂದರೆ ಎಲ್ಲ ಕನ್ನಡದಲ್ಲಿ ಹಾಕಿರ್ತಾರೆ, ಅದೊಂದೇ ಸ್ಪೆಷಲ್ಲು. ನೋಡೋಕ್ಕೆ ಖುಷಿ ಆಗುತ್ತೆ. ಇದು ಕನ್ನಡದಲ್ಲಿ ಹಾಕಿದ್ದಾರೆ ನೋಡಿ. ನೋಡಿ ಇಲ್ಲಿ ಅಲ್ಲಿವರೆಗೂ ಪೂರ್ತಿ ಜಾಮ್ ಆಗಿದೆ. ಜಾಮ್ ಜಾಮ್ ಜಾಮ್. ಆ ಕಡೆ ಎಲ್ಲ ಖಾಲಿ ಇದೆ, ಈ ಕಡೆ ಎಲ್ಲ ಜಾಮ್ ಆಗಿದೆ. ಇಲ್ಲಿ ನೋಡಿ ಹಲ್ವಾ ಅಂಗಡಿ ಎಷ್ಟು ದೊಡ್ಡದಿದೆ ನೋಡಿ. ಇಲ್ಲೆಲ್ಲ ಪೂರ್ತಿ ಜಾಮ್ ಆಗಿದೆ ಗುರು, ಅಲ್ಲಿವರೆಗೂ ಫುಲ್ಲು ಒಪ್ಪಲ್ಲಿ. ಅಲ್ಲಿ ಕಾಣಿಸ್ತಿದೆ ನೋಡಿ ನಮ್ಮ ಹರೀಶಣ್ಣ SRMS. ಗುರು ಇಲ್ಲಿ ನೋಡಿ ಎಲ್ಲ ಹಲ್ವಾ ಅಂಗಡಿಗಳಿದ್ವು. ನಾವು ಮಾತ್ರ ನಿಲ್ಸೋದಿಲ್ಲೇ ಮಾರಿಯಮ್ಮನ ಹಲ್ವಾ ಅಂತ. ಇಲ್ಲೇ ಫುಲ್ಲು ದೊಡ್ಡದು. ಆ ಕಡೆ ನೋಡಿ ವಾಶ್ರೂಮ್ಗೂ ಇದೆ, ಫುಲ್ಲು ಪಾರ್ಕಿಂಗ್ ಏರಿಯಾ ಇದೆ. ಆ ಕಡೆ ಹೋಟೆಲು ಇದೆ, ಈ ಕಡೆ ಹಲ್ವಾದ್ದು ಇದು ಇದೆ. ಎಲ್ಲ ಸಖತ್ತಾಗೈತೆ ಸಫಿಷಿಯೆಂಟಾಗಿ. ಸೊ ಅದಕ್ಕೆ ಎಲ್ಲ ನಾವು ಇಲ್ಲೇ ನಿಲ್ಲಿಸ್ತೀವಿ. ಆ ಕಡೆ SRMS, ನಮ್ದು ಈ ಕಡೆ ನಿಲ್ಸಿದ್ದೀವಿ ನೋಡಿ. ಆ ಕಡೆ ಹೋಟ್ಲೂ ಇದೆ, ಮಕ್ಕಳಿಗೆ ಆಟ ಸಾಮಾನು ಇದೆ. ಆ ಕಡೆ ಟಾಯ್ಲೆಟ್ ರೂಮ್ಸು ಇದೆ. ಈ ಕಡೆ ಫುಲ್ಲು ಬೇಕ್ರಿ ಥರನೂ ಇದೆ. ಈ ಕಡೆ ಪೂರ್ತಿ ಹಲ್ವಾನೂ ಇದೆ. ಏನು ಬೇಕು ಎಲ್ಲದೂ ಇದೆ. ಪಾರ್ಕಿಂಗ್ ಏರಿಯಾ ಅಂತೂ ಫುಲ್ ಹೆವಿ ಅಂದರೆ ಹೆವಿ ದೊಡ್ಡದು. ಅದಕ್ಕೆ ಎಲ್ಲದು ಸಖತ್ತಾಗೈತೆ. ಇಲ್ಲೇ ನಾವು ನಿಲ್ಸೋದು ಪ್ರತಿ ಸಲನೂ. ಹಾಗೆ ಇವತ್ತೂ ಇಲ್ಲೇ ನಿಲ್ಸಿದ್ದೀವಿ. ಇದೇ ನೋಡಿ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಶಾಪಿಂಗ್ ಮಾಡ್ತಿದ್ದಾರೆ. ಆ ಕಡೆ ಹೋಟ್ಲೆಲ್ಲ ಇದೆ ನೋಡಿ ಅಲ್ಲಿ. ಅಲ್ಲಿ ಎಲ್ಲ ಹಲ್ವಾ ಎಲ್ಲ ತಗೊಂಡು ಎಲ್ಲ ಮಕ್ಕಳೆಲ್ಲ ಶಾಪಿಂಗ್ ಮಾಡಿದ್ರು. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ಸೀದಾ ವಯನಾಡು ಹೋಗ್ತಾ ಇದ್ದೀವಿ. ವಯನಾಡಿಂದ ಗುಡ್ಲುಪೇಟೆ, ಗುಡ್ಲುಪೇಟೆಯಿಂದ ಸೀದಾ ನಂಜನಗೂಡು. ನೋಡಿ ಸಂಜೆ ವ್ಯೂ ಹೇಗಿದೆ.
ಸಂಜೆ ಟೈಮ್ ಕೇರಳ ನೋಡಿ ಹೆಂಗಿದೆ ಅಂತ. ಆ ಕಡೆ ಪ್ರೈವೇಟ್ ಬಸ್ ಸ್ಟ್ಯಾಂಡು, ಈ ಕಡೆ ಪೂರ್ತಿ ಟ್ರಾಫಿಕ್ಕು ನೋಡಿ. ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳೇ, ಶಾಪಿಂಗ್, ಫುಲ್ ಹೆವಿ ಟ್ರಾಫಿಕ್ ಗುರು. ಯಪ್ಪ ಸಾಕಾಗೋಯ್ತು. ಬೆಳಗಿಂದನೂ ಟ್ರಾಫಿಕ್ನಲ್ಲೇ ಇದ್ದೀವಿ. ಏನು ಮಳೆ ಗುರು ಇದು, ಹೆವಿ ಅಂದರೆ ಹೆವಿ ಮಳೆ. ಇಷ್ಟೊತ್ತವರೆಗೂ ಆಲ್ಮೋಸ್ಟ್ 1 ಗಂಟೆ ಆಯಿತು ಮಳೆ ಬರ್ತಾ. ನಿಲ್ಲಿಸಿದ್ದೀವಿ. ಇವಾಗ ಟೈಮ್ ಬಂದು 8 ಗಂಟೆ 17 ನಿಮಿಷ. ಇನ್ನೇನು ಈ ಕಡೆ ಘಾಟಿ ಹತ್ಬೇಕಷ್ಟೇ. ಈ ಕಡೆ ಕೆಳಗಡೆ ನಾವು ನಿಲ್ಲಿಸಿದ್ವಿ ನೋಡಿ. ಹೆವಿ ಅಂದರೆ ಹೆವಿ ಮಳೆ ಗುರು. ಇವಾಗ ಇಲ್ಲಿ ನಿಲ್ಸಿದ ಕಾರಣ ಊಟ ಮಾಡೋಕ್ಕೆ ಅಲ್ಲಿ ಬಂಕ್ ಹತ್ರ ಅಡುಗೆ ಮಾಡ್ತಾ ಇದ್ದಾರೆ. ನಾವು ಸೈಡಿಗೆ ಹತ್ತಿದ್ದೀವಿ. ಹೆವಿ ಅಂದರೆ ಹೆವಿ ಮಳೆ ಬಂತು ಗುರು. ಯಪ್ಪ ನೋಡಿ, ಅಂಗಡಿ ಎಲ್ಲ ಇಷ್ಟು ಬೇಗನೆ ಕ್ಲೋಸ್ ಮಾಡ್ತಿದ್ದಾರೆ. ಮಳೆ ಬಂತಲ್ಲ ಅದಕ್ಕೋಸ್ಕರ ಎಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೋ ಇಲ್ಲ ಅವ್ರ ಟೈಮಿಂಗ್ಸೇ ಇಷ್ಟೇನೋ ಗೊತ್ತಿಲ್ಲ, ಬಟ್ ಬೇಗ ಮಾಡ್ತಿದ್ದಾರೆ. ಇಷ್ಟೊತ್ತವರೆಗೂ ಮಳೆ ಬಂತು. ಇವಾಗ ಒಂದು 5 ನಿಮಿಷ ಬಿಟ್ಟಿದೆ, ಆದರೂ ನಿಧಾನ ಬರ್ತಿದೆ. ನೋಡಿ ನಮ್ಮ ಬಸ್ ಎಲ್ಲಿದೆ, ಹಿಂಗಡೆ SRMS ಲಾಸ್ಟಲ್ಲಿ ಬಂಕ್ ಹತ್ರ ಕಾಮಧೇನು, ಅಲ್ಲೇ ಅಡುಗೆ ಮಾಡ್ತಾ ಇರೋದು. TT ಗಾಡಿನೂ ಅಲ್ಲೇ ಇದೆ. ನಾವು ಇನ್ನೇನು ಅಡುಗೆ ಆಯಿತು ಅಂದರೆ ಊಟ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಊಟ ಆಯಿತು ಅಂದರೆ ನಾನ್ ಸ್ಟಾಪ್ ಹೊಡ್ತಾಗುರು, ಸೀದಾ ಹೋಗಿ ಅರಸೀಕೆರೆ ಡ್ರಾಪ್ ಮಾಡೋದಷ್ಟೇ. ಅಲ್ಲಿ ಸೆಂಟ್ರಲ್ಲಿ ಎಲ್ಲಾದರೂ ಟೀಗೊಂದು ಕಡೆ 2 ಕಡೆ ನಿಲ್ಲಿಸೋದಷ್ಟೇ. ಅದು ಬಿಟ್ಟರೆ ಮತ್ತೆಲ್ಲೂ ಇಲ್ಲ. ಬಾರ್ಡರಲ್ಲಿ ಒಂದು ಕಡೆ ನಿಲ್ಲಿಸ್ಬೇಕಷ್ಟೆ. ಅಂದ್ಕೊಂಡಿದ್ದೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ, ಅದಕ್ಕೆ ಇವನಿಗೆ ಬಂದಿದ್ದು.
ಜಾಮ್ ಎಲ್ಲ ಮುಗಿಸ್ಕೊಂಡು ಘಾಟ್ ಎಲ್ಲ ಹತ್ತಿ ಬಂದ್ವಿ. ನಾನು ಅನ್ಕೊಂಡಿದ್ದೆ ಅಲ್ಲಿ ಯಾವ್ದಾದ್ರು ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಂತ. ಸೇಮ್ ನನ್ನ ಸಿಕ್ಸ್ ಸೆನ್ಸ್ ಕರೆಕ್ಟಾಗಿ ಇತ್ತು. ಒಂದು ದಾರಿ ಪಲ್ಟಿ ಆಗಿತ್ತು. ಪಾಪ ಅವರು ಕಿತ್ಲೆಣ್ಣು ಕೊಟ್ಟರು. ನೋಡಿ ಇಲ್ಲಿ ಕಿತ್ಲೆಣ್ಣು ಇಲ್ಲಿದೆ ನೋಡಿ, ಕಿತ್ಲೆಣ್ಣು ಕೊಟ್ಟರು ಅವರು. ತುಂಬ ಪಲ್ಟಿ ಆಗಿತ್ತು. ಕಿತ್ಲೆಣ್ಣಿಂದೆ ಹೌದು, ಕಿತ್ಲೆಣ್ಣು ಕೊಟ್ರಲ್ಲ ನಮಗೆ. ಹೆವಿ ಅಂದ್ರೆ ಹೆವಿ ಜಾಮ್ ಇತ್ತು. ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಫುಲ್ ಘಾಟ್ ಪೂರ್ತಿ ಜಾಮು. ಹೌದು, ಅದಕ್ಕೇನೆ ನಾವು ಮತ್ತೆ ಈ ಕಡೆ ಲೇಟ್ ಆಯ್ತಲ್ಲ, ಹಂಗಾಗಿ ನಾವು ಈ ಕಡೆ ಮಾನಂದವಾಡಿ ಮೇಲೆ ಹೋದ್ರೆ ಗೇಟ್ ಯಾವಾಗಲೂ ಓಪನ್ ಇರುತ್ತೆ. ಹಂಗಾಗಿ ಹೋಗ್ತಾ ಇದೀವಿ. ಹೌದಾ? ಯಾವಾಗಲೂ ಓಪನ್ ಇರುತ್ತೆ, ಹಂಗಾಗಿ ಈ ಕಡೆ ಹೋಗ್ತೀವಿ. ಆ ಕಡೆ ಗೇಟ್ ಹಂಗು ಅಂದ್ರೆ ಬೆಳಗ್ಗೆ 6 ಗಂಟೆ ಗೇಟ್ ಓಪನ್ ಆಗುತ್ತೆ. ಅದಕ್ಕೋಸ್ಕರ ಈ ಕಡೆಯಿಂದ ಹೋಗ್ತಾ ಇದೀವಿ. ಅಂತೂ ಇಂತೂ ಇಲ್ಲಿ 12 ಗಂಟೆ ಆಯ್ತು ಕರೆಕ್ಟಾಗಿ. ನಮ್ಮ ಬಸ್ನಲ್ಲಿ ಒಬ್ರು ಬರ್ತಡೇ ಇತ್ತು. ಅವ್ರ ಬರ್ತಡೇನೂ ಹಂಗೆ ರನ್ನಿಂಗ್ ಅಲ್ಲೇ ಮಾಡ್ಕೊಂಡು ಹೋಗ್ತಾ ಇದೀವಿ. ಬರ್ತಡೇ ಅಂತೂ ಹೆವಿ ಚೆನ್ನಾಗಿತ್ತು. ಸಿಂಪಲ್ ಆದ್ರೂ ಮಸ್ತಿತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರು ಮಾತ್ರ. ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಇವಾಗ ನಾವು ಇಲ್ಲಿ ಮಾತ್ರ ವೆದರ್ ನೋಡ್ರಿ ಕೂಲ್ ಐತಿ. ವೈನಾಡ್ ಘಾಟ್ ಹತ್ತಿದ ತಕ್ಷಣ ವೆದರ್ ಮಾತ್ರ ಫುಲ್ಲು ಕೂಲ್ ಆಯ್ತು. ಸದ್ಯ ಶೆಕೆ ಏನೂ ಆಗ್ತಿಲ್ಲ. ನೈಟ್ ನೋಡಿ ಇಲ್ಲಿ ಕೇರಳದಲ್ಲಿ ಏನ್ ಗೊತ್ತಾ, ನೈಟ್ ಹಿಂಗಿದ್ರೆ ಅಷ್ಟೇ ಗಾಡಿ ಹೊಡಿಯಕ್ ಆಗೋದು. ಡೇ ಅಲ್ಲಂತೂ ಇಲ್ಲಂತೂ ಫುಲ್ ಹೆವಿ ಜಾಮ್ ಇರುತ್ತೆ. ಡೇನಲ್ಲಿ ಯಾರು ಜರ್ನಿ ಮಾಡೋದೇ ಇಲ್ಲ. ಸೊ ಅದಕ್ಕೆ ನೈಟೇ ಜಾಸ್ತಿ ಓಡಿಸೋದು ಗಾಡಿನ. ಕೇರಳದಲ್ಲಿ ಈ ಥರ ಖಾಲಿ ಇರುತ್ತೆ, ಬೇಗ ಹೋಗ್ಬೋದು. ನಾವು ಇವಾಗ ಹೋಗ್ತಾ ಇದ್ದೀವಿ. ಮುಂದೆ ಫಾರೆಸ್ಟ್ ಇರುತ್ತೆ, ಫಾರೆಸ್ಟ್ ಮೇಲೆ ಹೋಗೋದು. ಇವತ್ತು ನೋಡ್ರಿ ಶರ್ಟು ಇನ್ನೂ ಬಿಚ್ಚೋರೆ. ನೋಡಿ ಈ ಕಡೆ ಕುಟ್ಟ ಮೇಲೆ ಬಂದ್ರೆ ಇದೆ ನೋಡಿ ಚೆಕ್ ಪೋಸ್ಟ್. ಇದೇ ಆಫೀಸ್ ಈ ಕಡೆ ಇದೆಯಲ್ಲ. ನೋಡ್ದೆ ಈ ಕಡೆಯಿಂದ ಬರ್ತಾ ಇರೋದು ಇದೇ ಫಸ್ಟ್. ನೀವು ಜಾಸ್ತಿ ಬಂದಿರ್ತೀರ. ಬಟ್ ಆದ್ರೂ ಜಾಸ್ತಿ ಇಲ್ಲಿ ಬರೋದು ಸ್ವಲ್ಪ ಕಮ್ಮಿನೇ ಅಲ್ಲ. ಆ ಕಡೆಯಿಂದಾನೆ ಬರೋದು ಜಾಸ್ತಿ. ಅಂದ್ರೆ ಲೇಟ್ ಆಯ್ತು ಅಂದ್ರೆ ಅಷ್ಟೇ ಇಲ್ಲಿ ಬರೋದು. ಈ ಕಡೆಯಿಂದ ಪೂರ್ತಿ ಫಾರೆಸ್ಟ್ ಏರಿಯಾ. ಆನೆನೂ ಸಿಗುತ್ತೆ ಗುರು ಇಲ್ಲೆಲ್ಲ. ಎಲ್ಲ ಪ್ರಾಣಿಗಳು ಸಿಗುತ್ತಿಲ್ಲೆಲ್ಲ. ನೋಡಿ ಪೂರ್ತಿ ಚೆಕಿಂಗ್ ಇದೆಲ್ಲ. ನೋಡಿ ಹೆಂಗ್ ಚೆಕಿಂಗ್ ಮಾಡ್ತಾವ್ರೆಲ್ಲ. ಎಲ್ಲ ಗೇಟ್ಗಳು ಎಲ್ಲ ನೈಟ್ ಪೂರ್ತಿ ಚೆಕ್ ಮಾಡ್ತಾನೆ ಇರ್ತಾರೆ. ನೋಡಿ ಎಷ್ಟು ಚೆಕ್ ಪೋಸ್ಟ್ ಇದಾವೆ. ಒಂದು 3-4 ಚೆಕ್ ಪೋಸ್ಟ್ ಇದಾವೆ. ಏನ? ಚೆಕಿಂಗ್ ಮಾಡ್ತಾನೆ ಇರ್ತಾರೆ ಗುರು. ಚೆಕ್ ಪೋಸ್ಟ್ ಅಂತೂ ತುಂಬಾನೇ ಇದಾವೆ. ಒಂದೇ ಒಂದು ಪ್ರಾಣಿನೂ ಇಲ್ಲ. ಇಲ್ಲಿ ಜಿಂಕೆ ಆದ್ರೂ ಸಿಗ್ಬೇಕಿತ್ತು. ಬಟ್ ನಾನು ಇವತ್ತು ಬ್ಲಾಗ್ಸ್ ಮಾಡ್ತಿದ್ದೀನಿ ಅಂತಾನೆ, ವಿಡಿಯೋ ಮಾಡ್ತಿದ್ದೀನಿ ಅಂತಾನೆ ಬಂದಿಲ್ಲ ಅನ್ಸುತ್ತೆ. ಎಲ್ಲ ಒಳಗಡೆ ಹೋಗ್ಬಿಟ್ಟವೆ ನೋಡಿ. ಎಲ್ಲ ಕೇರಳ ಗಡಿ ಮೈಸೂರಿಗೆ ಹೋಗಿ ಬರ್ತಾ ಇದ್ದಾವೆ ನೋಡಿ. ಕರ್ನಾಟಕ ಎಂಟ್ರಿ. ಅಂತೂ ಕರೆಕ್ಟಾಗಿ 1 ಗಂಟೆ 25 ನಿಮಿಷಕ್ಕೆ ಕುಟ್ಟಾಗಿ ಬಂದಿದ್ದೀವಿ. ಇದೇ ನೋಡಿ ನಮ್ಮ ಕರ್ನಾಟಕ. ಆ ಕಡೆ ಕೇರಳ, ಆ ಕಡೆ ಹೋದ್ರೆ ಕೇರಳ, ಇದು ಕರ್ನಾಟಕ. ಕರ್ನಾಟಕದಲ್ಲಿ ಇದ್ದೀವಿ, ಕುಟ್ಟದಲ್ಲಿ. ಇಲ್ಲಿ ನೋಡಿ 89 ರೂಪಾಯಿ ಡೀಸೆಲ್ ಇಲ್ಲಿ. ಅಲ್ಲಿ 99 ರೂಪಾಯಿ ಅಲ್ಲಿ. 8-10 ರೂಪಾಯಿ ಡಿಫ್ರೆನ್ಸ್ ಇದೆ. ಡೀಸೆಲ್ ಅಂತೂ ಹಾಕ್ಸ್ಕೊಂಡ್ವಿ. 7,000 ಹಾಕ್ಸ್ಕೊಂಡಿದ್ದೀವಿ. ಸಾಕು, ಹೋಗೋಣ ಬನ್ನಿ. ಇವಾಗ ಮುಂದೆ ಎಲ್ಲಾದ್ರೂ ಒಂದು ಟೀ ಕುಡ್ಕೊಂಡು ಸೀದಾ ಹೋಗ್ತಾ ಇರೋದೆ. ಚಳಿ ಆಗ್ತಿದ್ಯಾ? ಇವಾಗ ನೋಡಿ ಶರ್ಟ್ ಹಾಕ್ತಿದ್ದಾರೆ. ಚಳಿ ಆಗ್ತಿದ್ಯಣ್ಣ? ಅಲ್ಲೆಲ್ಲ ಶರ್ಟ್ ಬಿಚ್ಕೊಂಡೆ ಹೊಡೆದಿದ್ದು ಗಾಡಿನ ಕೇರಳದಲ್ಲಿ. ಇವಾಗ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಲೈಟಾಗಿ ಚಳಿ ಆಗ್ತಾ ಇದೆ. ಇವಾಗ ಸೀದಾ ನಾನ್ ಸ್ಟಾಪ್ ಹೋಗ್ತಾ ಇರೋದೆ. ನೋಡಿ ಇವಾಗ ಪ್ರಿಯಾಪಟ್ಟಣ ದಾಟಿ ಗೇಟ್ ಹತ್ರ
ಇದ್ದೀವಿ. ಅದ್ರ ಹಿಂದೆನೇ ಒಂದು 500 ಮೀಟ್ರು, ಒಂದು ಅರ್ಧ ಕಿಲೋಮೀಟರ್ ಹಿಂದೆನೇ ಟೀ ಕುಡ್ಕೊಂಡು ಇವಾಗ ಹೊರಟಿದ್ದೀವಿ. ಮತ್ತೆ ಲೈಟಾಗಿ ಎಲ್ಲರಿಗೂ ನಿದ್ದೆ ಬರ್ತಾ ಇತ್ತು, ಅದಕ್ಕೋಸ್ಕರ ಎಲ್ಲರೂ ಟೀ ಕುಡಿದು ಹೋಗ್ತಾ ಇದ್ದೀವಿ. ನೋಡಿ ಎಲ್ಲ ಗಾಡಿ ಹಾಕೊಂಡು ಮಲಗಿದ್ದಾರೆ. ಎಲ್ಲ ನಿದ್ದೆ ಬಂತು ಅಂದರೆ ಈ ಥರ ಟೋಲ್ ಗೇಟಲ್ಲಿ ಹಾಕಿ ಜಾಗ ಇರುತ್ತಲ್ಲ, ಸೇಫಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ಮಲಗ್ತಾರೆ. ನಾವು ಮಾತ್ರ ಮಲಗಂಗಿಲ್ಲ, ನಾನ್ ಸ್ಟಾಪು. ಲಾರಿಯವ್ರಿಗೂ ನಮಗೂ ಏನು ಡಿಫ್ರೆನ್ಸು ಅಂದರೆ ಇದೇ ಡಿಫ್ರೆನ್ಸ್ ಅಲ್ಲ ಅಣ್ಣ. ಅವ್ರು ಆರಾಮ ಮಲ್ಕೋಬೋದು ಎಲ್ಲಿ ಬೇಕಲ್ಲಿ. ಲಾರಿಯವರು ನಮ್ಮ ಟೂರಿಸ್ಟಲ್ಲಿ ಆ ಥರ ಏನೂ ಇಲ್ಲ, ಮಲ್ಗಂಗೆ ಇಲ್ಲ. ನಾನ್ ಸ್ಟಾಪ್ ಹೊಡೆಯುತ್ತಾ ಇರಬೇಕು. ಅವರಲ್ಲಿ ಟೈಮಿಂಗ್ಸ್ ಇರುತ್ತೆ, ಬಟ್ ಕೆಲವೊಂದಿಗೆ ಟೈಮಿಂಗ್ಸ್ ಇರಲ್ಲ. ಟೈಮಿಂಗ್ಸ್ ಇತ್ತು ಅಂದರೆ ಹೊಡ್ಕೊಂಡು ಹೋಗ್ತಾರೆ, ಇಲ್ಲ ಅಂದರೆ ಮಲ್ಕೊತಾರೆ. ಹೋಗ್ಲೇಬೇಕಲ್ಲ. ಹೌದು. ನೋಡಿ ಅಂತೂ ಸ್ಟೂಡೆಂಟ್ಸ್ ಎಲ್ಲ ಹೋದ್ರು. ಎಲ್ಲ ಒಳಗಡೆ ಸೈನ್ ಹಾಕ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಪೇರೆಂಟ್ಸ್ ಜೊತೆ ಹೋದರು. ನಾವು ಇನ್ನೇನು ಹೋಗೋದಷ್ಟೇ ಬಾಕಿ. ಎಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡು ಇವಾಗ ಸೀದಾ ಹೋಗ್ತಾ ಇರೋದಷ್ಟೇ. ಅಲ್ಲಿದೆ ನೋಡಿ ಟಿ ಟಿ ಗಾಡಿನೂ ಬಂದಿದೆ, ಕಾಮಧೇನು ಆಲ್ರೆಡಿ ಬಂದು ಬೇಗ ಬಂದು ಹೋಗಿದೆ. ನಾವು ಇನ್ನೇನು ಹೋಗೋದಷ್ಟೇ ಬಾಕಿ. ಅಂತೂ ಕರೆಕ್ಟಾಗಿ 6 ಗಂಟೆ 30 ನಿಮಿಷಕ್ಕೆ ಡ್ರಾಪ್ ಮಾಡಿದ್ವಿ ಎಲ್ಲ ಸ್ಟೂಡೆಂಟ್ಸ್ನು. ಎಲ್ಲ ಸೈನ್ ಹಾಕ್ಬಿಟ್ಟು ಎಲ್ಲ ಹೋಗ್ತಾ ಇದ್ದಾರೆ ಪೇರೆಂಟ್ಸ್ ಜೊತೆ. ಆಲ್ಮೋಸ್ಟ್ ತುಂಬ ಜನ ಹೋದರು. ನಮ್ಮದು ಈ ಟ್ರಿಪ್ಪು ಮುಗಿಸಿದ್ವಿ ಅಂತೂ ಇಂತೂ. ನೋಡಿ ಎಲ್ಲ ಹೋದ್ರು. ನಾವು ಇನ್ನೇನು ಶಿವಮೊಗ್ಗ ಇವಾಗ ಹೋಗೋದಷ್ಟೇ. ಕಾಮಧೇನು ಆಲ್ರೆಡಿ ಬಂದು ಹೋಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಓಕೆ, ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ಬಾಯ್.